ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿಲಿ ಅಂದಂಗಾಯ್ತು. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಹೆಮ್ಮಾರಿಯ ಭೀತಿ ಎದುರಾಗಿದೆ. ಒಂದೇ ಅಪಾರ್ಟ್ಮೆಂಟ್ನ 100 ಜನರಿಗೆ ಕೊರೋನಾ ಬಂದಿರೋದು ಟೆನ್ಷನ್ ತಂದಿಟ್ಟಿದೆ. ಇವೆನ್ನಲ್ಲೇ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆಫ್ರಿಕಾ ಬ್ರೆಜಿಲ್ ಕೊರೋನಾ ಭೀತಿ ರಾಜಧಾನಿಯನ್ನ ಕಾಡ್ತಾ ಇದೆ. ಇದು ಬೊಮ್ಮನಹಳ್ಳಿ 188ನೇ ವಾರ್ಡ್ನ ಬಿಳೇಕಹಳ್ಳಿಯಲ್ಲಿರೋ ಖಾಸಗಿ ಅಪಾರ್ಟ್ಮೆಂಟ್. ಇದೇ ಅಪಾರ್ಟ್ಮೆಂಟ್ ಈಗ ಬೆಂಗಳೂರಿನ ಕೊರೋನಾ ಹಾಟ್ಸ್ಪಾಟ್. ಒಂದು ಅಪಾರ್ಟ್ಮೆಂಟ್ 100+ ಸೋಂಕು, ಸಾವಿರಾರು ಜನರಿಗೆ ಹೆಮ್ಮಾರಿ ಭಯ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಜನರಿಗೆ ಒಮ್ಮೆಲೆ ಕೊರೋನಾ. ಬಿಳೇಕಹಳ್ಳಿಯ ಈ ಅಪಾರ್ಟ್ಮೆಂಟ್ ಇದೀಗ 2ನೇ ಅಲೆ ಕೊರೋನಾದ ಹಾಟ್ಸ್ಪಾಟ್. ಈ ಅಪಾರ್ಟ್ಮೆಂಟ್ನಲ್ಲಿ 1000ಕ್ಕೂ ಅಧಿಕ ಮಂದಿ ವಾಸವಿದ್ದು ಎಲ್ಲ ನಿವಾಸಿಗಳು ಈಗ ಆತಂಕದಲ್ಲಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲೇ ಎಲ್ಲರನ್ನೂ ಕ್ವಾರಂಟೈನ್ ಮಾಡಲಾಗಿದೆ. ಬೆಂಗಳೂರಲ್ಲೂ ಆಫ್ರಿಕಾ ಬ್ರೆಜಿಲ್ ಗುಮ್ಮ. ಏರ್ಪೋರ್ಟ್ನಲ್ಲಿ ಅಲರ್ಟ್, RT-PCR ಕಡ್ಡಾಯ. ದೇಶದ ಹಲವೆಡೆ ಇದೀಗ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಕೊರೋನಾದ ಭೂತ ಕಾಡುತ್ತಿದೆ. ಬೆಂಗಳೂರಿಗೂ ಅದು ಕಾಲಿಡೋ ಮುನ್ನ ಅಲರ್ಟ್ ಘೋಷಿಸಲಾಗಿದೆ. ಹೊಸ ರೂಪಾಂತರಿ ವೈರಸ್ ಬಗ್ಗೆ ಏರ್ಪೋರ್ಟ್ನಲ್ಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ. ವಿಮಾನ ಹತ್ತುವ ಮೊದಲೇ ಕೊರೋನಾ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾದಿಂದ ಬಂದವರಿಗೆ RT-PCR ಕಡ್ಡಾಯ. ಪಾಸಿಟಿವ್ ಬಂದವರಿಗೆ 14 ದಿನಗಳ ಸಾಂಸ್ಥಿಕ ಕ್ವಾರಂಟೈನ್. ಪಾಸಿಟಿವ್ ಸ್ಯಾಂಪಲ್ನ ಪರೀಕ್ಷೆಗಾಗಿ ನಿಮಾನ್ಸ್ಗೆ ರವಾನೆ ಮಾಡಲಾಗುತ್ತೆ. ನೆಗೆಟಿವ್ ಬಂದರೂ ಕೂಡ 14 ದಿನ ಹೋಮ್ ಕ್ವಾರಂಟೈನ್ ಇರಬೇಕು. ಹೋಮ್ ಕ್ವಾರಂಟೈನ್ನ 7 ದಿನಗಳ ಬಳಿಕ ನಡೆದ ಒಂದೇ ದಿನದ 2 ರಿಪೋರ್ಟ್ಗಳು ನೆಗೆಟಿವ್ ಬಂದರೆ ಮಾತ್ರ ರಿಲೀಫ್ ಸಿಗಲಿದೆ. ಮಹಾನಗರಿ ಮುಂಬೈನಲ್ಲಿ ಲಾಕ್ಡೌನ್ ಎಚ್ಚರಿಕೆ ನೀಡಲಾಗಿದೆ. ಗುಜರಾತ್ನ 4 ನಗರಗಳಲ್ಲಿ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲೂ 2ನೇ ಅಲೆಯ ಭಯ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ 2 ತಿಂಗಳಿಂದ ಸಂಸಾರ ಮಾಡುತ್ತಾ ನೆಮ್ಮದಿಯಾಗಿದ್ರು. ಮಗಳಿಗೆ ಅದ್ದೂರಿ ಮದುವೆ ಮಾಡಿದ್ರು. ಆದ್ರೆ ಗಂಡನನ್ನ ಬಿಟ್ಟು ಬಂದ ಪ್ರಿಯಕರನ ಜೊತೆ ಸಂಸಾರ ಹೂಡಿದವಳ ಕುಂಕುಮ ಅಳಿಸಿ ಹೋಗಿದೆ. ಗಂಡ ಬೇಡವಾದ, ಲವರ್ ಬೇಕಾದ, ಪಾವನ ಪಾಲಿಗೆ ಯಮನಾದ ಬಾಮೈದ. ಮನೆಯ ತುಂಬಾ ಚೆಲ್ಲಾಡಿರೋ ರಕ್ತ, ಗೋಳಾಡ್ತಿರೋ ಹಿರಿ ಜೀವಗಳು. ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಭೀಕರತೆ. ಈ ಫೋಟೋ ನೋಡಿ. ಈ ಮುದ್ದಾದ ಜೋಡಿಯೇ ಚೇತನ್ ಭೂಮಿಕಾ. 2 ತಿಂಗಳ ಹಿಂದೆ ಸರಳ ಮದುವೆಯಾಗಿ ನವದಾಂಪತ್ಯಕ್ಕೆ ಕಾಲಿಟ್ಟಿದ್ರು. ಚೇತನ್ ಭೂಮಿಕಾ ಇಬ್ಬರು ಸ್ವಂತೂರು ಹುಲಿಯೂರು ದುರ್ಗಕ್ಕೂ ಹೋಗಿ ಬಂದಿದ್ರು. ಅಷ್ಟೊತ್ತಿಗೆ ಭೂಮಿಕಾ ತಮ್ಮ ಆಕಾಶ್, ಚಿಕ್ಕಪ್ಪ ನಂಜಯ್ಯ ಮತ್ತು ದೀಪು ಸಖತ್ ಪ್ಲಾನ್ ಮಾಡಿದ್ರು. ಚೇತನ್ ಬರ್ತ್ಡೇ ಮಾಡೋಣ ಅಂತ ಲಗ್ಗೆರೆಯ LG ರಾಮಯ್ಯ ಬಡಾವಣೆಯ ನಿವಾಸಕ್ಕೆ ಬಂದಿದ್ರು. ನಗುತ್ತಾ ಮಾತನಾಡುತ್ತಲೇ ಭೂಮಿಕಾಳನ್ನ ಪಕ್ಕದ ಮನೆಗೆ ಕಳುಹಿಸಿ ಮನೆ ಲಾಕ್ ಮಾಡಿದ್ರು. ಆನಂತರ ನಡೆದಿದ್ದೇ ಈ ಭೀಭತ್ಸ ಕೃತ್ಯ. ಚೇತನನ್ನ ಭೂಮಿಕಾ ಸಂಬಂಧಿಕರು ತಾವೇ ತಂದಿದ್ದ ಮಚ್ಚು ಚಾಕುವಿನಿಂದ ಕೊಚ್ಚಿ ಕೊಂದಿದ್ದಾರೆ. ಇವತ್ತು ಮಧ್ಯಾಹ್ನ ಸುಮಾರು 1:45-2 ಗಂಟೆಗೆ ನಮ್ಮ ರಾಜಗೋಪಾಲ್ ನಗರ್ ಸ್ಟಾಫ್ಗೆ ಫೋನ್ ಮಾಡಿ ಹೇಳ್ತಾರೆ ಕೋಲಿ ಆಗಿದೆ ಅಂತ. ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ NR ರೆಡ್ಡಿ ಸ್ಟಾಫ್ ಜೊತೆಗೆ ಬಂದು ಸ್ಪಾಟ್ ನೋಡಿದ ತಕ್ಷಣ ಯಾರು ಆರೋಪಿ ಬಂದು ಲಾಂಗ್ ಮಚ್ಚುವಿಂದ ಅವರಿಗೆ ಹಾಗೆ ಎನ್ಕ್ವೈರಿ ಮಾಡುವಾಗ ಏನು ಗೊತ್ತಾಗುತ್ತೆ ಅಂದ್ರೆ ಲೇಡಿದು ಫ್ಯಾಮಿಲಿ ಮೆಂಬರ್ 3 ಜನ ಬಂದು ಈ ಹುಡುಗನಿಗೆ ಕೊಲೆ ಮಾಡಿ ಹೋಗಿದ್ದಾರೆ. ಅಂದ್ಹಾಗೆ ಭೂಮಿಕಾಗೆ ವಿಜಯ್ ಎಂಬಾತನ ಜೊತೆ 2.5 ತಿಂಗಳ ಹಿಂದೆ ಅದ್ದೂರಿ ಮದುವೆಯಾಗಿತ್ತು. ಆದ್ರೆ ಭೂಮಿಕಾ ಕಾಲೇಜು ದಿನಗಳಲ್ಲಿ ಚೇತನನ್ನ ಪ್ರೀತಿಸಿದ್ಲಂತೆ. ಮದುವೆಯಾದ 3 ದಿನಕ್ಕೆ ಚೇತನ್ಗೆ ಫೋನ್ ಮಾಡಿ ನೀನು ಇಲ್ಲ ಅಂದ್ರೆ ಬದುಕೋಲ್ಲ, ನಿನ್ನ ಹೆಸರು ಬರೆದಿಟ್ಟು ಸಾಯ್ತೀನಿ ಎಂದಿದ್ಲಂತೆ. ಹೀಗಾಗಿ ಚೇತನ್ ಭೂಮಿಕಾಳನ್ನ ಕರೆದುಕೊಂಡು ಓಡಿ ಹೋಗಿದ್ದ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನ ಕೂಡ ಆಗಿತ್ತು. ಸಂಧಾನಕ್ಕೆ ಬಗ್ಗದ ಭೂಮಿಕಾ ಚೇತನ್ ಜೊತೆಯಲ್ಲೇ ಹೋಗುವುದಾಗಿ ಹೇಳಿ ಬಂದಿದ್ಲು. ಇದೀಗ ಭೂಮಿಕಾ ಸಂಬಂಧಿಕರು ಚೇತನ್ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾರೆ. ಊರಲ್ಲೇ ಇದ್ರು. ರಾಗಿ ಸಾಯಂಕಾಲ ಭಾನುವಾರ ಬಂದ್ರು. ಬಂದು ಇಲ್ಲೇ ಇರ್ತೀನಿ ನಮ್ಮಂತ ಇಷ್ಟಪಟ್ಟಿದ್ದವ್ರು. ಈ ತರ ಮೋಸ ಮಾಡಿ ಮಾಡ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ ಮೇಡಮ್ ಅವ್ರೆ. ಕಳಿಸ್ತಾರು ಆಗೋದು, ಕಳಿಸ್ತಾರೆ ಉಳಿಯೋನು ಏನೋ ಈ ತರ ಮಾಡ್ತಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಏನು ಮಾಡಲ್ಲ, ಚೆನ್ನಾಗಿರ್ತಾರೆ ಬಿಡು ಅಂದ್ಬಿಟ್ಟು ಮನೆ ಮಾಡ್ಕೊಟ್ಟಿದ್ದೆ. ರಾಜಗೋಪಾಲ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನ ಹುಡುಕ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.
ರಾಜ್ಯವ್ಯಾಪಿ ಫಾಸ್ಟ್ಯಾಗ್ ಕಟ್ಟುನಿಟ್ಟಿನ ಜಾರಿಯಾಗಿದೆ. ರಾಜ್ಯದ ಬಹುತೇಕ ಟೋಲ್ಗಳಲ್ಲಿ ಮೊದಲ ದಿನವೇ ಜನ ಶಾಪ ಹಾಕಿದ್ದಾರೆ. ಪೆಟ್ರೋಲ್, ಗ್ಯಾಸ್, ದಿನಬಳಕೆ ವಸ್ತುಗಳ ಏರುವಾಗಲೇ ಇದೂ ಬಂತ ಅಂತ ಖಾಲಿ ಜೇಬಿಗೆ ಕೈ ಹಾಕೊಳ್ತಿದ್ದಾರೆ ಜನ. ಕೆಲವರಂತೂ ಇಡೀ ವ್ಯವಸ್ಥೆಗೆ ಛೀಮಾರಿ ಹಾಕಿದ್ದಾರೆ. ನೈಸ್ ಆಗಿ ಬಂದವರ ಮುಂದೆ ಫಾಸ್ಟ್ಯಾಗ್ ಗುಮ್ಮ. ಫಾಸ್ಟ್ಯಾಗ್ ಇಲ್ಲದೆ ಬಂದವರಿಗೆ ಡಬಲ್ ಶಾಕ್. ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯ. ನಿನ್ನೆ ಮಧ್ಯರಾತ್ರಿಯಿಂದಲೇ ಅದು ಜಾರಿಯಾಗಿದೆ. ಗೊತ್ತಿದ್ದವರು ಓಕೆ, ಗೊತ್ತಿಲ್ಲದೆ ಬಂದವರ ಜೇಬು ಮಾತ್ರ ಖಾಲಿಯಾಯ್ತು. ಡಬಲ್ ಟೋಲ್ ಕಟ್ಟಿದ್ರು, ಶಾಪ ಹಾಕೊಂಡು ಮುಂದೆ ಹೋದ್ರು. ಅನವಸರ ಕಟ್ಟಾಗತ್ತು, ಒಂದು 30 ರೂಪಾಯಿ ಅನ್ನೋದು 60 ರೂಪಾಯಿ ಕಟ್ಟಾಗತ್ತು. ಅದಕ್ಕೋಸ್ಕರ ನಾವು ಫಾಸ್ಟ್ಯಾಗು ಮಾಡ್ತಾ ಇಲ್ಲ. ಒಂದೊಂದ್ಸತಿ ಅಕೌಂಟಲ್ಲಿ ದುಡ್ಡು ಇರ್ತದೆ, ಒಂದೊಂದ್ಸತಿ ಇರಲ್ಲ. ಈಗ ಇರೋ ಡೀಸೆಲ್ ರೇಟಲ್ಲಿ ನಾವು ಗಾಡಿ ಓಡಿಸೋದ ಫಾಸ್ಟ್ಯಾಗ್ ಕಟ್ಟೋದ ಏನ್ ಮಾಡೋದು? ನಾವು ಒಂದ್ಸತಿ ಹೋಗಿರ್ತೀವಿ, ಡಬಲ್ ಅಮೌಂಟ್ ಕಟ್ ಆಗ್ತದೆ ನಮ್ಮ ಅಕೌಂಟ್ ಇಂದ. ನಾವ್ ಯಾರನ್ನ ಕೇಳೋಣ? ನಾವು ಕಸ್ಟಮರ್ ಕೇರ್ ಫೋನ್ ಮಾಡಿದ್ರೆ ಅವ್ರು ಇದು ಕೊಡ್ತಾ ಇಲ್ಲ. ಸರ್ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ. ನಮ್ ಕ್ಯಾಶ್ ಬೆಸ್ಟ್ ನಮ್ಗೆ. ಇನ್ನು ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿನ ಟೋಲ್ಗಳಲ್ಲಿ ಜನರು ಕಿರಿಕ್ ಅನುಭವಿಸಿದ್ರು. ಫಾಸ್ಟ್ಯಾಗ್ ಇಲ್ಲದ ಕಾರಣಕ್ಕೆ ಡಬಲ್ ಚಾರ್ಜ್ ಕಟ್ಟುತ್ತಿದ್ದ ದೃಶ್ಯ ನೆಲಮಂಗಲದ ನವಯುಗ ಟೋಲ್ನಲ್ಲಿ ಕಂಡುಬಂತು. ಫಾಸ್ಟ್ಯಾಗ್ ಕಡ್ಡಾಯಕ್ಕೆ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ರು. ಕೆಲವರಂತೂ ದುಡ್ಡೇ ಇಲ್ಲ, ಹೇಗೆ ಕಟ್ಲಿ ಅಂತ ಜಗಳಕ್ಕಿಳಿದಿದ್ರು. ಕಟ್ಟಿದೀವಿ, ಇಲ್ಲಂದಿಲ್ಲ, ಬಟ್ ರೋಡ್ ಚೆನ್ನಾಗಿ ವ್ಯವಸ್ಥೆ ಮಾಡ್ರಿ. ಏನ್ ಕಟ್ಬೇಕು ಫಾಸ್ಟ್ಯಾಗ್? 20 ರೂಪಾಯಿ 40 ರೂಪಾಯಿ ಏನ್ ತಗೊಳ್ತಾ ಇದ್ದೀರಾ ನೀವು? ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ಗೆಲ್ಲ 40 ರೂಪಾಯಿ ಕಟ್ಬಿಟ್ಟು ಹೋಗಿ ಅಂದ್ರೆ ಇಲ್ಲಿಂದ ತಗೊಂಡ್ ಕಟ್ಟೋದು. ಗ್ಯಾಸ್ ರೇಟ್ ನೋಡಿದ್ರೆ 55 ರೂಪಾಯಿ ಆಗಿದೆ. 300 ರೂಪಾಯಿ ದುಡಿತಾ ಇದೀವಿ. 500 ರೂಪಾಯಿ ಹಾಕೊಂಡು ಎಲ್ಲಿಂದ ಸರ್ ಕಟ್ಕೊಂಡು ಹೋದ್ ಫಾಸ್ಟ್ಯಾಗ್? ಇನ್ನು ದುಪ್ಪಟ್ಟು ಟೋಲ್ ಕಟ್ಟಲು ಆಟೋದವರು ಗಲಾಟೆ ಮಾಡಿದ್ರು. ಈ ವೇಳೆ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು. ಟೋಲ್ ಬೂತ್ಗಳ ಬಳಿ ಮಾತಿನ ಚಕಮಕಿ ನಡೀತು. ಇನ್ನು ದೇವನಹಳ್ಳಿ ಬಳಿಯ ಸಾದಹಳ್ಳಿ ಟೋಲ್ನಲ್ಲೂ ಇದೇ ಸ್ಥಿತಿ. ಇಡೀ ವ್ಯವಸ್ಥೆಗೆ ಶಾಪ ಹಾಕೊಂಡು ಕೆಲವರು ಕಟ್ಟಿದ್ರು. ದುಡ್ಡಿಲ್ಲದವರು ಟೋಲ್ನಿಂದ ಯೂ ಟರ್ನ್ ತಗೊಂಡು ವಾಪಸ್ಸಾದ್ರು. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಟೋಲ್ನಲ್ಲೂ ಇಂಥದ್ದೇ ಕಿರಿಕ್. ದುಪ್ಪಟ್ಟು ಹಣ ಕೇಳುತ್ತಿದ್ದಂತೆ ಕೆಲವು ಕಾರುಗಳು ಹಿಂದಕ್ಕೆ ಹೋದ್ವು. ಟೋಲ್ ರಸ್ತೆ ಬಿಟ್ಟು ಕೆಳ ರಸ್ತೆಯಲ್ಲಿ ಕೆಲ ಕಾರುಗಳು ಹೋದ್ವು. ಕೆಲವರಂತೂ ಯಾಕೆ ಕೊಡಬೇಕು ಅಂತ ವಾಗ್ವಾದಕ್ಕಿಳಿದಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಫೆಬ್ರವರಿ 22 ಅಂದ್ರೆ ಮುಂದಿನ ಸೋಮವಾರ 6, 7, 8ನೇ ಕ್ಲಾಸ್ಗಳ ಆರಂಭ ಆಗುತ್ತೆ. ಬೆಂಗಳೂರು ನಗರ, ಕೇರಳ ಗಡಿಭಾಗದಲ್ಲಿ ಮಾತ್ರ 8ನೇ ಕ್ಲಾಸ್ ಶುರುವಾಗುತ್ತೆ. 6, 7 ಇರೋದಿಲ್ಲ. 1ರಿಂದ 5ನೇ ಕ್ಲಾಸ್ ಓಪನ್ ಬಗ್ಗೆ ಫೆಬ್ರವರಿ ಕೊನೆಯ ವಾರದಲ್ಲಿ ನಿರ್ಧಾರ ಹೊರಬೀಳಲಿದೆ. ಈ ಮಧ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಕೊರೋನಾ ಕೇಸ್ ಪತ್ತೆಯಾದರೆ ಅದು ಕಂಟೈನ್ಮೆಂಟ್ ಝೋನ್ ಅಂತ ಘೋಷಿಸಲಾಗುತ್ತೆ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ನಿರ್ಲಕ್ಷ್ಯ ವಹಿಸಿದ್ರೆ ಆಯಾ ಸಂಸ್ಥೆಯ ಮಾಲೀಕರೇ ಹೊಣೆಗಾರರು ಅಂತಾನೂ ಹೇಳಿದೆ. ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಲೆ ತೆರೆಯಲು ಸರ್ಕಾರ ಮುಂದಾಗಿದೆ. ಫೆಬ್ರವರಿ 22ರಿಂದ 6, 7, 8ನೇ ತರಗತಿ ಶುರುವಾಗಲಿದೆ. ಆದರೆ ಬೆಂಗಳೂರು, ಕೇರಳ ಗಡಿಭಾಗದಲ್ಲಿ 8ನೇ ತರಗತಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬೆಂಗಳೂರು, ಕೇರಳ ಗಡಿಭಾಗಗಳಲ್ಲಿ 6, 7ನೇ ಕ್ಲಾಸ್ ಶುರುವಾಗಲ್ಲ. ಆನ್ಲೈನ್ ಕ್ಲಾಸ್ಗಳು ಎಂದಿನಂತೆಯೇ ಇರುತ್ತವೆ. ತರಗತಿ ಓಪನ್ ಮಾಡಿದ ನಂತರ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿಗೆ ಕೊರೋನಾ ಟೆಸ್ಟ್ ಕಡ್ಡಾಯವಾಗಿದೆ. ಕೇರಳದಿಂದ ಬರುವ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ RTPS ಟೆಸ್ಟ್ ಕಡ್ಡಾಯ. ಶಾಲೆಗೆ ಮಕ್ಕಳು ಬರಲೇಬೇಕು ಅನ್ನುವ ಕಡ್ಡಾಯದ ನಿಯಮವಿಲ್ಲ. 22ನೇ ತಾರೀಕು ಫೆಬ್ರವರಿಯಿಂದ ರಾಜ್ಯದ ಕೇರಳ ಗಡಿಭಾಗದ ಪ್ರದೇಶಗಳನ್ನ ಬಿಟ್ರೆ ಬೆಂಗಳೂರಿನ ಹೊರತುಪಡಿಸಿ 6, 7, 8ನೇ ತರಗತಿಗಳು ಕಾರ್ಯಾರಂಭ ಮಾಡ್ತವೆ. ಮತ್ತೆ ಟೆಸ್ಟಿಂಗ್ ನೆಲ್ಲೂ ಕೂಡ ವಿದ್ಯಾರ್ಥಿಗಳಿಗೂ ರ್ಯಾಂಡಮ್ ಮಾಡ್ತೀವಿ, ಮತ್ತೆ ಅಲ್ಲಿಂದ ಬರೋರಿಗೆ ಕಂಪಲ್ಸರಿ ಮಾಡ್ತೀವಿ. ಈ ಬಾರಿನೂ ಕೂಡ ಹಾಜರಾತಿ ಕಡ್ಡಾಯ ಇಲ್ಲ. ಈಗಲೇ ಶುರುವಾಗಲ್ಲ 1ರಿಂದ 5ನೇ ಕ್ಲಾಸ್. ಫೆಬ್ರವರಿ ಕೊನೆಯ ವಾರದಲ್ಲಿ ತೀರ್ಮಾನ. ಪ್ರಾಥಮಿಕ ಶಾಲೆ 1ರಿಂದ 5ನೇ ತರಗತಿಯ ಶಾಲೆಯನ್ನು ತೆರೆಯೋದಕ್ಕೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಫೆಬ್ರವರಿ 24 ಅಥವಾ 25ರಂದು ಸಭೆ ಮಾಡಿ ಮೊದಲು ವಿದ್ಯಾಗಮ ಆರಂಭಿಸಿ ಆನಂತರ ಪೂರ್ಣ ಪ್ರಮಾಣದಲ್ಲಿ ತೆರೆಯಲು ನಿರ್ಧರಿಸಲಾಯಿತು. ಸುಮಾರು 24 ಅಥವಾ 25 ಮತ್ತೆ ನಾವು TSC ಜೊತೆ ನಾವು ಸಭೆ ಸೇರ್ತಾ ಇದ್ವಿ. ಆ ಸಭೆ ನಂತರ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಏನು ವಿದ್ಯಾಗಮ ಮಾಡಬೇಕು ಅಂತ ಇದ್ವು ನಾವು. ಅದರ ಬಗ್ಗೆ ನಾವು ಸೂಕ್ತ ನಿರ್ಣಯನ ತಗೊಳ್ತೀವಿ.
ಕೊರೋನಾ ಹಿನ್ನೆಲೆಯಲ್ಲಿ 2020-21ನೇ ಶೈಕ್ಷಣಿಕ ವರ್ಷ ಜುಲೈವರೆಗೆ ಮುಂದುವರಿಸಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು, ರಾಜಾಜಿನಗರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಅವರನ್ನು ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಲೋ ಬಿಪಿ ಹಿನ್ನೆಲೆಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ಗೆ ಈಗ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ದು, ಆಂಜಿಯೋಗ್ರಾಮ್ ಮಾಡಿದ್ದಾರೆ ವೈದ್ಯರು. ನಾಳೆ ಸಣ್ಣ ಸರ್ಜರಿ ಒಂದು ನಡೆಯೋದಿಕ್ಕಿದೆ. ಹೃದಯ ಬಡಿತ ಜಾಸ್ತಿ ಆಗದ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾಳೆ ಈಗಾಗಲೇ ಆಂಜಿಯೋಗ್ರಾಮ್ ಅನ್ನ ಕೂಡ ಆಲ್ರೆಡಿ ಮಾಡಲಾಗಿದ್ದು, ನಾಳೆ ಸಣ್ಣ ಒಂದು ಸರ್ಜರಿ ಕೂಡ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಚಿಕಿತ್ಸೆಯನ್ನು ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈಗ ಅವರ ಮಕ್ಕಳು ಕೂಡ ಹೇಳಿದ್ದಾರೆ. ಇಲ್ಲ, ಆರಾಮಾಗಿದ್ದಾರೆ. ಅದು 2 ದಿನದೆಲ್ಲ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿ ತುಂಬ ಸುಸ್ತಾಯಿತು. ಶೂಟಿಂಗ್ ಬೇರೆ ಇತ್ತು, ಆಮೇಲೆ ಟ್ರಾವೆಲ್ ಬೇರೆ ಮಾಡಿದ್ರು. ಸೊ ಅದಕ್ಕೆ ಸೇಫ್ಟಿಗೆ ಸುಮ್ಮನೆ ಒಂದು ಪ್ರಿಕಾಷನರಿ ಅಬ್ಸರ್ವೇಷನ್ ಥರ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ. ಸೊ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಹಾಸ್ಪಿಟಲ್ಗೆ ಒಂದು ಜನರಲ್ ಚೆಕಪ್ ಥರ ಕರ್ಕೊಂಡು ಬಂದ್ವಿ. ಸುಸ್ತು ಬೇರೆ ಆಗಿತ್ತು, ಆಮೇಲೆ ಅವ್ರದ್ದು ಪ್ರೀವಿಯಸ್ ಹಿಸ್ಟ್ರಿ ಬೇರೆ ಇತ್ತಲ್ಲ. ಸೊ ಸೇಫ್ಟಿ ಸೇಕಿಗೆ ಮಾತ್ರ ಕರ್ಕೊಂಡು ಬಂದಿದ್ವಿ. ಆರಾಮಾಗಿದ್ದಾರೆ. ನಾಳೆ ಅಥವಾ ನಾಳಿದ್ದು ಬೆಳಗ್ಗೆನೇ ಡಿಸ್ಚಾರ್ಜ್ ಆಗ್ತಾರೆ. ಸೊ ಏನು ತೊಂದರೆ ಇದೆ, ಹೆಲ್ತ್ ವೈಸ್ ಏನೂ ತೊಂದರೆ ಇಲ್ಲ. ಫುಲ್ ಸ್ಟೇಬಲ್ ಆಗಿ ತುಂಬ ಆರಾಮಾಗಿದ್ದಾರೆ. ಡಾಕ್ಟರ್ಸ್ ಜೊತೆನೂ ಮಾತಾಡಾಯಿತು. ಸೊ ಏನೂ ತೊಂದರೆ ಇಲ್ಲ. ಈಗ ಜನರಲ್ ಆಗಿ ಏಜ್ ಆದಮೇಲೆ ಒಂದು 50 years ಆದಮೇಲೆ ಸುಸ್ತಾಗೇ ಆಗುತ್ತಲ್ಲ ಎಲ್ಲರಿಗೂ. ಸೊ ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಪ್ರಿಕಾಷನ್ಸ್ಗೆ ಏನಕ್ಕೆ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಅಬ್ಸರ್ವೇಷನ್ಗೆ ಕರ್ಕೊಂಡು ಬಂದಿದ್ದೀವಿ. ಅದೇ ಡಾಕ್ಟರ್ ಅದೇ ಹೇಳಿರೋದು, ಆರಾಮಾಗಿ ಒಂದಿನ ಇಲ್ಲೇ ಅಬ್ಸರ್ವೇಷನಲ್ಲಿ ಇರಲಿ, ನಾಳೆ ಬೆಳಗ್ಗೆ ಇಲ್ಲ ನಾಳಿದ್ದು ಬೆಳಗ್ಗೆ ಡಿಸ್ಚಾರ್ಜ್ ಮಾಡೋಣ. ಏನು ತೊಂದರೆ ಇಲ್ಲ, ಸಾಕಾಗಿದ್ದಾರೆ, ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇಲ್ಲ, ನಿಜವಲ್ಲೂ ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಆ್ಯಂಡ್ ನಾಳೆ ಆರಾಮಾಗಿ ಡಿಸ್ಚಾರ್ಜು ಆಗ್ತಾರೆ. ಅಷ್ಟು ಮಟ್ಟಿಗೆ ಚೆನ್ನಾಗಿದ್ದಾರೆ ರಾಘವಮ್ಮ, ಏನು ತೊಂದರೆ ಇಲ್ಲ. ನಾನು ಮಾತಾಡ್ಸ್ಕೊಂಬಂದೆ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅವ್ರ ಪ್ರೀತಿ, ಆಶೀರ್ವಾದ ಹಾಗೂ ಹಾರೈಕೆ ಯಾವಾಗಲೂ ಇರುತ್ತೆ. ಸೊ ಹಾಗಾಗಿ ಅವರಿಂದನೇ ಆದಷ್ಟು ಬೇಗನೂ ಗುಣಮುಖರಾಗಿದ್ದಾರೆ, ಇನ್ನೂ ಬೇಗ ಗುಣಮುಖರಾಗ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅದೊಂದು ಹೈಫೈ ಮರ್ಡರ್. ಅಪ್ಪ ಗಣಿಗಾರಿಕೆಯಿಂದ ದುಡ್ಡು ಮಾಡಿದ್ದ, ಅದೇ ದುಡ್ಡಲ್ಲಿ ಮಗ ಶೋಕಿ ಮಾಡ್ತಿದ್ದ. ಶೋಕಿಲಾಲ ಮಗ ದುಡ್ಡಿಗೋಸ್ಕರ ಅಪ್ಪನನ್ನೇ ಕೊಲ್ಲಿಸಿದ್ದ. 1 ವರ್ಷದ ಹಿಂದಿನ ಈ ಮರ್ಡರ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. 2020 ಫೆಬ್ರವರಿ 14ರಂದು ತಲಘಟ್ಟಪುರದಲ್ಲಿ ನಡೆದಿದ್ದ ಉದ್ಯಮಿ ಮಾಧವ್ ಕೊಲೆಯ ನೈಜ ಆರೋಪಿಗಳು ಬರೋಬ್ಬರಿ ವರ್ಷದ ಬಳಿಕ ಬಲೆಗೆ ಬಿದ್ದಿದ್ದಾರೆ. ಮಾಧವ್ ಕೊಲೆ ಮಾಡಿದ್ದ ಸುಪಾರಿ ಹಂತಕರು ಸಿಕ್ಕಿದ್ರು. ಸುಪಾರಿ ಕೊಟ್ಟಿದ್ದ ಮಗ ಹರಿಕೃಷ್ಣ ಹಾಗೂ ಹರಿಕೃಷ್ಣ ಚಿಕ್ಕಪ್ಪ ಶಿವರಾಮ್ ಎಸ್ಕೇಪ್ ಆಗಿದ್ರು. ಗೋವಾ, ಕನ್ಯಾಕುಮಾರಿ ಅಂತ ಸುತ್ತಾಡಿ ದೆಹಲಿ, ಮುಂಬೈ ಹಾಗೂ ಕಾಶ್ಮೀರದವರೆಗೂ ಸುತ್ತಾಡಿದ್ರು. ಎಲ್ಲೋ ನೆಲೆ ಸಿಗದೆ ಮತ್ತೆ ಬೆಂಗಳೂರಿಗೆ ಬಂದಾಗ ಆರೋಪಿಗಳಿಬ್ಬರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದರಲ್ಲಿ ಕೇಸ್ದು ಮುಖ್ಯತೆ ಏನಿದೆ ಅಂದರೆ, ಈ ತಂದೆಯವರ ಆಸ್ತಿ ಸಲುವಾಗಿ ಮತ್ತು ತಂದೆಯ ಅವರ ಆಸ್ತಿನಲ್ಲಿ ಇವರಿಗೆ ಪಾಲು ಕೊಡ್ತಾ ಇಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ಒಂದು ಸಂಚು ತಯಾರು ಮಾಡಿ ಒಂದು 3 ಲಕ್ಷಕ್ಕೆ ಸುಪಾರಿ ಕೊಟ್ಟು ಈ ಕೃತ್ಯನ ನಡೆಸಿದರು. ಇವರೆಲ್ಲರಿಂದ ಬೇಜಾರಾಗಿ ಮತ್ತು ಇವರಿಂದ ರಕ್ಷಿಸ್ಕೋಬೇಕು ಅಂತ ಹೇಳಿ ಬಳ್ಳಾರಿಯಿಂದ ಇವ್ರ ತಂದೆ ಒಂದು ಅನ್ಡಿಸ್ಕ್ಲೋಸ್ಡ್ ಫ್ಲ್ಯಾಟಲ್ಲಿ, ಇವ್ರಿಗೆ ಯಾರಿಗೂ ತಿಳಿಸದೆ ಒಂದು ಫ್ಲ್ಯಾಟಲ್ಲಿ ಅವರು ಮತ್ತು ಅವ್ರ ಹೆಂಡತಿ ತಲಘಟ್ಟಪುರ ಲಿಮಿಟ್ಸಲ್ಲಿ ಬಂದು ವಾಸ ಆಗಿದ್ರು. ಬೆಂಗಳೂರಲ್ಲಿ ಇನ್ನು ಮುಂದೆ ಯಾರೂ ಭಿಕ್ಷೆ ಕೇಳುವ ಹಾಗಿಲ್ಲ. ಭಿಕ್ಷಾಟನೆ ಮಾಡುವವರ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಹಣ ಕೀಳೋಕೆ ನಿಂತ್ರೆ ಜೈಲಿಗೂ ಹೋಗಬೇಕಾಗತ್ತೆ. ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆ ಮಾಡೋದಕ್ಕೆ ಬ್ರೇಕ್ ಹಾಕುವಂತೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೂಚನೆ ಕೊಟ್ಟಿದ್ದಾರೆ. ಮಂಗಳಮುಖಿಯರು, ಭಿಕ್ಷುಕರು ಮತ್ತು ಇತರೆ ಜನರ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಭಿಕ್ಷಾಟನೆ ಮಾಡೋರ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಭಿಕ್ಷೆ ಬದಲು ಆಹಾರ ಪದಾರ್ಥ ಕೊಟ್ಟು ಅನ್ನುವಂತಹ ಅಭಿಯಾನದ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಈ ವರದಿ ಪ್ರಸಾರದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರ ಈ ನಿರ್ಧಾರ ಹೊರಬಿದ್ದಿದೆ. ಇದು ಒಂದು ಒಳ್ಳೆ ವಿಷಯನೂ ಗಮನಕ್ಕೆ ತಂದಿದ್ದೀರಿ, ಅಂದ್ರೆ ಈ ಸಮಸ್ಯೆ ಬಗ್ಗೆ ಗಮನಕ್ಕೆ ತಂದಿದ್ದೀರಿ. ಈ ಬಗ್ಗೆ ನಾವು ಒಂದು ಕಾರ್ಯಾಚರಣೆ ಮಾಡ್ತೀವಿ. ಈ ಸಮಸ್ಯೆ ಬಹಳ ಕಡೆ ಆಗ್ತಾ ಇದೆ, ಕೆಲವು ಕಡೆ ನಾನೇ ನೋಡಿದ್ದೀನಿ. ಇದರಿಂದ ನಾವು ಕ್ರಮ ತಗೋಬೇಕಾಗುತ್ತದೆ. ಇದು ಜನರ ಮೇಲೆ ಬಹಳ ಅಗ್ರೆಸಿವ್ ಆಗಿ ಅವರು ಬಿಹೇವ್ ಮಾಡ್ತಾರೆ. ಈ ಬಗ್ಗೆ ನಾವು ಟ್ರಾಫಿಕ್ಗೆ ಮಾತ್ರ ಸೀಮಿತ ಇರಲ್ಲ, ಲಾ ಅಂಡ್ ಆರ್ಡರ್ ಪೊಲೀಸ್ ಕೂಡ ಸೇರಿಸಿಕೊಂಡು ಈ ಬಗ್ಗೆ ನಾವು ಕ್ರಮ ತಗೋತಾರೆ. ನಾವು ಅವ್ರಿಗೆ ಫಸ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅವ್ರಿಗೆ ಇದಕ್ಕೆ ಜನರಿಗೆ ತೊಂದರೆ ಆಗ್ತಾ ಇದೆ, ಟ್ರಾಫಿಕ್ಗೆ ನ್ಯೂಸೆನ್ಸ್ ಆಗ್ತಾ ಇದೆ ಮತ್ತೆ ಜನರಿಗೆ ನ್ಯೂಸೆನ್ಸ್ ಆಗ್ತದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ನೆಲಮಂಗಲದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನ ಮೇಲೆ ದಾಳಿ, ಖಾರದ ಪುಡಿ ಎರಚಿ ಮಚ್ಚಿನಿಂದ ಹಲ್ಲೆಗೆ ಯತ್ನ, ಸಲೀಂ ಪಾಷರನ್ನ ಅಟ್ಟಿಸಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ.
ಕಾಮಾಕ್ಷಿಪಾಳ್ಯ ಸ್ಟೇಷನ್ ಮುಂದೆ ಸಿಕ್ಕ ಅಸ್ಥಿಪಂಜರ, ಡಿಎನ್ಎ ಪರೀಕ್ಷೆಗೆ ಸಹಜ ಸಾವೋ ಕೊಲೆಯೋ ಅನ್ನೋ ಬಗ್ಗೆ ಪರಿಶೀಲನೆ, ಗುತ್ತಿಗೆ ಪಡೆದಿದ್ದವರ ವಿಚಾರಣೆ ಸಾಧ್ಯತೆ. ಐಎಂಎ ಮುಖ್ಯಸ್ಥ ಮನ್ಸೂರ್ ಅಲಿ ಖಾನ್ ಜೈಲಿಂದ ರಿಲೀಸ್, ಅನಾರೋಗ್ಯ ಕಾರಣಕ್ಕೆ ಸಿಕ್ಕಿತು ಜಾಮೀನು, ಸಿಂಪಲ್ ಆಗಿ ಮನೆಗೆ ಹೋದ ಮನ್ಸೂರ್. ಮುಂದ ಮನೆಗೆ ಕನ್ನ ಹಾಕಿದ ಭೂಪ, ಓನರ್ ಹೆಸರು ಹೇಳಿಕೊಂಡು ಬರೋಬ್ಬರಿ 11 ಕೆಜಿ ಚಿನ್ನದ ಗಟ್ಟಿ ಕಳ್ಳತನ, ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ಸ್ವಪ್ನಿಲ್ ಗರ್ಗ್ ಬಂಧನ. ಮಾಜಿ ರಾಜ್ಯಪಾಲರಾದ ನಿವೃತ್ತ ಜಡ್ಜ್ ರಾಮಾ ಜೋಯಿಸ್ ನಿಧನ, ಬಿಜೆಪಿ ನಾಯಕರಿಂದ ಅಂತಿಮ ದರ್ಶನ. ಹೋರಾಟಗಾರ್ತಿ ದಿಶಾ ರವಿ ಬಂಧನಕ್ಕೆ ಡಿಕೆಶಿ ಆಕ್ಷೇಪ, ನೈತಿಕ ಬಲ ದುರ್ಬಲಗೊಳಿಸುವ ಸೂಚನೆ ಅಂದ ಡಿಕೆಶಿ, ಬಂಧನ ಖಂಡಿಸಿ ಎನ್ಎಸ್ಯುಐ ಪ್ರತಿಭಟನೆ. ಕೋವಿಡ್ ಕೆಲಸ ಮಾಡಿದ ವೈದ್ಯರಿಗೆ ಸರ್ಕಾರಿ ಕೆಲಸ ಕೊಡಿ, ಸಿಎಂ ಮನೆ ಮುಂದೆ ವೈದ್ಯರ ಧರಣಿ, ಸಿಎಂ ಇಲ್ಲದ ಕಾರಣಕ್ಕೆ ಬರಿಗೈನಲ್ಲಿ ವಾಪಸ್. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.